ಖರೆಗೂ ಒಮ್ಮೊಮ್ಮೆ ವಿಚಾರ ಮಾಡಕ್ಕೆ ಹೋದ್ರತ್ತ ಪೋಕೋದರ ಇಂತಿಂಥ ದೊಡ್ಡ ದೊಡ್ಡ ಸ್ಪೆಸಿಫಿಕೇಶನ್ಸ್ ಇರೋ ಸ್ಮಾರ್ಟ್ಫೋನಲ್ಲಿ ಲಾಂಚ್ ಮಾಡಿಬಿಡ್ತಾರೆ. ಅದು ಇಂಥ ಪ್ರೈಸ್ ರೇಂಜ್ ಒಳಗೆ ವಿಚಾರ ಮಾಡಕ್ಕೆ ಕುಂತಂದ್ರೆ ಇವ್ರು ಪ್ರಾಫಿಟ್ ತೆಗಿತಾರೋ ಏನು ಸೆಕೆಂಡ್ ಹ್ಯಾಂಡ್ ಸ್ಮಾರ್ಟ್ಫೋನ್ ತಗೋದ ಅದನ್ನ ಅಂಟಿಸಿ ಸೆಲ್ ಮಾಡ್ತಾರೋ ಗೊತ್ತಾಗಂಗಿಲ್ಲ. ಅದನ್ನು ಏನೋ ಅಲ್ಲಿ ಏನೋ ಮಾಡ್ಲಿ ಅತ್ತ 1 ವರ್ಷದ ವ್ಯಾರಂಟಿ ಕೂಡ ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾರಲ್ಲ, ಅದು ಒಂದು ದೊಡ್ಡ ಮಾತಿದ್ದಿದ್ದ. ಪೋಕೋ F6 ಆಲ್ರೆಡಿ ಭಾಳ ಖತರ್ನಾಕ್ ಸ್ಮಾರ್ಟ್ಫೋನ್ ಐತಿ. ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಯೂಸ್ ಮಾಡಕ್ ಕುಂತಾರ. 1 ನಂಬರ್ ಸ್ಮಾರ್ಟ್ಫೋನ್ ಇನ್ನು ನಡೆದೈತಿ. ಅದಾಲ್ದ ಪೋಕೋ F7 ಸ್ಮಾರ್ಟ್ಫೋನ್ ಬಗ್ಗೆ ಈಗ ಆಲ್ರೆಡಿ ಲೀಕ್ಸ್ ರೂಮರ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಾವ. ಅಫಿಷಿಯಲಿ ಪೋಕೋ ಟ್ವಿಟರ್ ಮ್ಯಾಗ ಅಂದ್ರೆ ಎಕ್ಸ್ ಮ್ಯಾಗ ಈ ಫೋಟೋ ಹಾಕಿ ಕನ್ಫರ್ಮ್ ಮಾಡ್ಬಿಟ್ಟಾರ. ಅಂದ್ರೆ ಇದ ತಿಂಗಳ 24ನೇ ತಾರೀಕಿಗೆ ಲಾಂಚ್ ಆಗಕುಂತೈತಿ ಅಂತ ಹೇಳಿ. ಸ್ಮಾರ್ಟ್ಫೋನ್ ಫಸ್ಟ್ ಲುಕ್ ನೋಡಕ್ ಹೋದ್ರ ಬಾಳ ಗಿಚ್ ಐತಿ, ನೋ ಡೌಟ್. ಸ್ಮಾರ್ಟ್ಫೋನ್ 1 ನಂಬರ್ದ ಗಿಚ್ ಕಾಣಂತೈತಿ. ಪ್ರಮೋಷನಲ್ ಮೆಟೀರಿಯಲ್ ಅಕ್ಷಯ್ ಕುಮಾರ ಆದಿ ತಗೊಂಡಾರ. ನಮ್ಗೆ ನಗೋದೈತಿ, ಸ್ಪೆಸಿಫಿಕೇಶನ್ಸ್ ಚಲೋ ಇರ್ಬೇಕಾಗೈತಿ. 30,000 ರೂಪಾಯಿ ಒಳಗೆ ವಿಚಾರ ಮಾಡ್ರಂಗಿಲ್ಲ. ಅಂತ ದೊಡ್ಡ ದೊಡ್ಡ ಪ್ರೊಸೆಸರ್, ಅಂತ ದೊಡ್ಡ ರ್ಯಾಮ್, ಅಂತ ದೊಡ್ಡ ಸ್ಟೋರೇಜ್ ಮತ್ತೆ ಕ್ಯಾಮ್ರಾ ಕ್ವಾಲಿಟಿ ಅಂತಂದ್ರೆ ಗಿಚ್. ಲುಕ್ ಬಗ್ಗೆ ನೋಡಿ ಗೊತ್ತಾಗಿರ್ಬೇಕ, ಡೌಟೇ ಬೇಡ. ಇಲ್ಲಿ ಇಂಡಿಯಾಗ ಒಂದು ಗ್ಲೋಬಲ್ ಮಾರ್ಕೆಟಿಗೆ ಒಂದು ಭೇದ ಭಾವ ಮಾಡಕ್ ಕುಂತಾರ ಅಂದ್ರೆ ಚಲೋನ ಐತಿ. 6500 mAh ಇಂದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಗ್ಲೋಬಲ್ ಮಾರ್ಕೆಟಿಗೆ ಹೋದ್ಪಾ. ಇಂಡಿಯನ್ ಮಾರ್ಕೆಟ್ ಒಳಗೆ 7550 mAh ಇಂದ ಬ್ಯಾಟ್ರಿ ಸಿಗ್ತೈತಿ. ಬಹಳ ದೊಡ್ಡದರು. ನಮ್ಮ ಇಂಡಿಯನ್ಸ್ ಈಗ 10,000 ಕೊಡ್ರಿ ಸಲಂಗಿಲ್ಲ. ಹೌದು ಅಲ್ಲ ಕಮೆಂಟ್ಸ್ ಒಳಗೆ ಹೊಡ್ರಿ ಅತ್ತ ನೋಡೋಣ. ದೊಡ್ಡ ಬ್ಯಾಟ್ರಿ ಐತಿ, 20 ವೋಲ್ಟಿನ ಚಾರ್ಜಿಂಗ್ ಚುಚ್ಕೊಂಡ್ ಕುಂದ್ರಾಕ್ ಆಗ್ತೈತಿ. ಟೆನ್ಷನ್ ಬೇಡ. 90 ವೋಲ್ಟಿಂದ ಹೈಪರ್ ಚಾರ್ಜಿಂಗ್ ಸಪೋರ್ಟ್ ಕೊಡೋದಾರ. ಫಸ್ಟ್ ಆಫ್ ಆಲ್ ಡಿಸ್ಪ್ಲೇ ಬಾಳ ಚಲೋ ಸಿಗೋದೈತಿ, ಬಾಳ ದೊಡ್ಡದು ಐತಿ. 6.83 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ ಐತಿ, ಬಾಳ ಚಲೋ ಕ್ವಾಲಿಟಿ ದ. 120 Hz ರಿಫ್ರೆಶ್ ರೇಟ್, 480 Hz ಸ್ಯಾಂಪಲ್ ರೇಟ್. ಬಾಳ ಖತರ್ನಾಕ್ ಟಚ್ ರೆಸ್ಪಾನ್ಸ್, ಬಾಳ ಖತರ್ನಾಕ್ ಸ್ಮೂತ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಈ ಸ್ಮಾರ್ಟ್ ಫೋನ್ ಒಳಗೆ ಸಿಗ್ತೈತಿ. 3200 ನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್ ಕೊಟ್ಟಾರ. ಓಕೆ, 5,000 ಕೊಟ್ಟಿದ್ರು ನಡೀತಿತ್ತು. 3200 ಕೊಟ್ಟಾರ, ಅಡ್ಜಸ್ಟ್ ಮಾಡ್ಕೊಳ್ಳೋ. ಈಗಿನ ಜಮಾನ ಒಳಗೆ 4-5 ಕ್ಯಾಮರಾ ಸೆನ್ಸರ್ ಇಲ್ಲಾರ್ದ ಯಾವನು ಲಾಂಚ್ ಮಾಡಕ್ ತಯಾರ ಇಲ್ಲ. ಅಂತದ್ರೊಳಗೆ ಇವ್ರು ಬರೀ 30,000 ರೂಪಾಯಿ ಒಳಗೆ 2 ಕ್ಯಾಮರಾ ಸೆನ್ಸರ್ ಕೊಟ್ಟಾರ. 2 ಮೆಗಾ ಪಿಕ್ಸಲ್ ದಿಲ್ಪ. ಸೋನಿ IMX 882 ಅಂದ್ರೆ 50 ಮೆಗಾ ಪಿಕ್ಸಲ್ಸ್ ದ ಪ್ರೈಮರಿ ಕ್ಯಾಮರಾ ಸೆನ್ಸರ್ ಕೊಟ್ಟಾರ. 8 ಮೆಗಾ ಪಿಕ್ಸಲ್ಸ್ ದ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮರಾ ಸೆನ್ಸರ್ ಐತಿ. 2 ಬಹಳ ಚಲೋ ಕ್ಯಾಮರಾ ಸೆನ್ಸರ್ ಇರ್ತೈತಿ. ಹಂಗ ಫ್ರಂಟ್ ಸೆಲ್ಫಿ ಒಳಗೆ 20 ಮೆಗಾ ಪಿಕ್ಸಲ್ಸ್ ಕೊಟ್ಟಾರ, ಚಲೋ ನಡೀತೈತಿ. 30,000 ರೂಪಾಯಿ ಒಳಗೆ ಮತ್ತೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಖತರ್ನಾಕ್ ಪ್ರೊಸೆಸರ್ ಅಲ್ಲ ಅಣ್ಣ ಈ ಫೋನ್ ಒಳಗೆ. ಅದ ಮೇನ್ ಹೈಲೈಟ್ ಆಗೋದು. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಪ್ರೊಸೆಸರ್ ಕೊಡಾಕ್ ಕುಂತಾರ. 30 32 33 35 ತನಕ ಇದ್ರು ನಡೀತಿತ್ತು. LPDDR5X UFS 4.1 ಸ್ಟೋರೇಜ್ ಔಟ್ ಆಫ್ ದಿ ಬಾಕ್ಸ್ ಅಂಡರ್ 15 ಆಪರೇಟಿಂಗ್ ಸಿಸ್ಟಮ್. ಮತ್ ಏನ್ ಬೇಕು? ಲುಕ್ ನೋಡ್ರಿ, ಪ್ರೈಸ್ ನೋಡ್ರಿ, ಸ್ಪೆಸಿಫಿಕೇಶನ್ಸ್ ನೋಡ್ರಿ, ಗಿಚ್ ಐತಲ್ಲ. ಪೋಕೋ F7 ಬಗ್ಗೆ ನೀವೆಷ್ಟ ತಿಂಡಿಗೆ ಎದ್ದು ಕುಂತೀರಿ? ಕಮೆಂಟ್ಸ್ ಒಳಗೆ ಹೊಡ್ರಿ. ಇದೇ ಥರ ಟೆಕ್ನಾಲಜಿ ವಿಡಿಯೋ ನೋಡಕ್ಕೆ ಸಬ್ಸ್ಕ್ರೈಬ್ ಹೊಡ್ರು, ಲೈಕ್ ಹೊಡ್ರು, ಶೇರ್ ಹೊಡ್ರು, ಏನರ ಹೊಡ್ರಿಪ್ಪ. ಮನೆಗೆ ಹೋಗಿ ಪಾಚ್ಕೋರಿಪ್ಪ. ವಿಡಿಯೋ ನೋಡಿದಾಗ ನಂಗೆ ಹತ್ರ ಭಾಳ ಖುಷಿ ಅನ್ಸೈತಿ. ಹಿಂಗೆ ನೋಡ್ಕೊಂತೀರ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.